ಜನರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್. ಜನಕ್ಕೆ ಶಾಶ್ವತ ಪರಿಹಾರ ಬೇಕು. ಕೆರೆಯ ದುರ್ವಾಸನೆಗೆ ಶೀಘ್ರದಲ್ಲಿ ಪರಿಹಾರದ ಭರವಸೆ. ನಗರದಲ್ಲಿರುವ ಸೋಮೇಶ್ವರ ಕೆರೆ ಹಾಗೂ ಉದ್ಯಾನವನ. ಗಬ್ಬಿದ್ದು ನಾರುತ್ತಿದ್ದ ಕೆರೆ ಹಾಗೂ ಕುಡುಕರ ಅಡ್ಡೆಯಾಗಿದ್ದ ಪಾರ್ಕ್. ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಂದ ಕೆರೆ ಹಾಗೂ ಪಾರ್ಕ್ಗೆ ಕಾಯಕಲ್ಪದ ಭರವಸೆ. ವಾಸನೆ ದುರ್ವಾಸನೆ, ಕೇಳೋರಿಲ್ಲ ಹೇಳೋರೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ದ ಶ್ರೀ ಸೋಮೇಶ್ವರ ಕೆರೆ ಹಾಗೂ ಕೆರೆ ಅಂಗಳದ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ವ್ಯಾಪಕ ದೂರಿನ ಹಿನ್ನೆಲೆಯಲ್ಲಿ ಇಂದು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಹೌದು, ಹಿಂದಿನ ಅವಧಿಯಲ್ಲಿ ಶಾಸಕರಾಗಿದ್ದ ನಾಗೇಶ್ ಅವರ ಕಾಲಾವಧಿಯಲ್ಲಿ ಮುಳಬಾಗಿಲು ನಗರದಲ್ಲಿ ಇರುವ ಸೋಮೇಶ್ವರ ಕೆರೆ ಹಾಗೂ ಕೆರೆ ಅಂಗಳದ ಉದ್ಯಾನವನ ನಿರ್ಮಿಸಲು ತೀರ್ಮಾನವಾಗಿತ್ತು. ಅದರಂತೆ ಅಂದಾಜು 7 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಆರಂಭಗೊಂಡು ಅರ್ಧದಲ್ಲೇ ಕಾರಣಾಂತರದಿಂದ ನಿಂತು ಹೋಗಿದ್ದು, ಇನ್ನು ಈ ಕೆರೆಗೆ ಸುತ್ತಮುತ್ತಲಿನ ಬಡಾವಣೆಗಳಿಂದ ಹರಿದು ಬರುವ ಕೊಳಚೆ ನೀರು ಸೇರಿ ಕೆರೆಯ ನೀರು ಗಬ್ಬೆದ್ದು ದುರ್ವಾಸನೆ ಬೀರುತ್ತಿತ್ತು. ಜೊತೆಗೆ ಕೆರೆ ಅಂಗಳಕ್ಕೆ ಉದ್ಯಾನವನವು ಕುಡುಕರ ಅಡ್ಡಿಯಾಗಿ ಬದಲಾಗಿದ್ದು ಸಾರ್ವಜನಿಕರಿಗೆ ತೀವ್ರ ರೀತಿಯ ತೊಂದರೆಯಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಶಾಸಕರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ನಾಳೆಯಿಂದಲೇ ಉದ್ಯಾನವನಕ್ಕೆ ವಿದ್ಯುತ್ ವ್ಯವಸ್ಥೆ ಹಾಗೂ ಕೆರೆಯ ದುರ್ವಾಸನೆಗೆ ಶೀಘ್ರದಲ್ಲೇ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ. ಅದಲ್ಲ, ಈಗ ಶಾಶ್ವತ ಪರಿಹಾರ ಬೇಕೀಗ. ಯಾವನ ಕೆಲಸಕ್ಕೆ ಬರ್ದನಲ್ಲ, ಇಲ್ಲಿ ಯೂಟ್ಯೂಬರ್ ತಂದು ಶಾಸಕ ಮೇಲೆ ಹಾಕ್ಬಿಟ್ರೆ ಶಾಸಕ ತಂದು ಹಾಕ್ತಾವ್ರೆ. ಇಲ್ಲಿ ನಾನು ಮಾಡ್ತಿದ್ದೀನಿ ಅದನ್ನ. ಏನು ಮಾಡಿ ಶಾಶ್ವತ ಇಲ್ಲಿ ನಮ್ಮ ಪರಿಹಾರ ಬೇಕೀಗ. ಇಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಸ್ಮೆಲ್ ಬರ್ತಿದೆಯಲ್ಲಮ್ಮ, ಬರ್ತಿದೆಯಲ್ವಾ? ಇದು ಏನು ಮಾಡ್ಬೇಕೀಗ ಸರ್? ಅದು ಅವರು STPಗೆ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಸೀವೇಜ್ ಡ್ರೈನೇಜ್ ಕರೆಕ್ಟಾಗಿ ಸಿಸ್ಟಮ್ ಮಾಡಿಲ್ಲ. ಆ ಡ್ರೈನೇಜ್ ಸೀವೇಜ್ ಎಂಟ್ರಿ ಎಲ್ಲ ತೊಗೊಂಡು STP ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಅದೇ ಅದು ಡ್ರೈನೇಜ್ ಸಿಸ್ಟಮ್ ಮಾಡಿ ಸದ್ಯಕ್ಕೆ ಸ್ಮೆಲ್ ಬರ್ದಂಗೆ ಏನು ಮಾಡ್ಬೇಕು ಈಗ? ಆಲ್ರೆಡಿ ನಾವು ಒಂದು 100 ಬಿಟ್ಟು ಸುಣ್ಣ ಹಾಕಿದ್ವಿ. ಸುಣ್ಣ ಮಾಡಿಸ್ಬೇಕು, ಕ್ಲಿಯರ್ ಆಗಿದೆ. ಇದು ಪ್ರಾಬ್ಲಮ್ ಏನಿದೆ, 20 ವರ್ಷದಿಂದ ಕೆರೆ ತುಂಬದಿರ ಹಂಗೆ ಸ್ಟಾಗ್ನೇಟ್ ಆಗಿದ್ದು ಇದು ಹಂಗೆ ಆಗ್ತಿರೋದು ಸರ್. ಇದು ಇವತ್ತೆಲ್ಲ ಒಳ್ಳೆ ಚರಂಡಿ UGDಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಇದೆ. 30, 28 ವಾರ್ಡ್, ಅದರಲ್ಲಿ ಕೆಲವು ಮನೆಗಳದ್ದು ಊರಿಗೆ ಹೋಗ್ತಾ ಇದೆ. ಅದಕ್ಕೆ ಇಂಟರ್ಸೆಪ್ಷನ್ ಡೈವರ್ಸ್ಮೆಂಟ್ ಒಂದು ಪ್ರಾಜೆಕ್ಟ್ಗೆ ಪ್ರಪೋಸಲ್ ಮಾಡಿದ್ದೀವಿ. 4.5 ಕೋಟಿ ಸ್ವಚ್ಛ ಭಾರತ್ ಮಿಷನಲ್ಲಿ ಅನುದಾನ ಬಿಡುಗಡೆ ಆಗಿದೆ. ಅದೇನು ಮಾಡ್ತೀವಿ ಈಗ, ಸೋಮೇಶ್ವರ ಪಾಳ್ಯದಲ್ಲಿ ಒಂದು ಇಂಟರ್ಸೆಪ್ಷನ್ ಡೈವರ್ಸ್ಮೆಂಟ್ ಪಾಯಿಂಟ್ ಹಾಕ್ಕೊಂಡು ಅದೇನು ಬರ್ತದೆ ರಾಜಕಾಲುವೆಯಲ್ಲಿ ಅದನ್ನು ತಡೆ ಹಿಡಿದ್ಬಿಟ್ಟು ಸೀದಾ STP ಕಳಿಸಿ ಶುದ್ಧೀಕರಿಸಿ ಕೆರೆಗೆ ಬಿಡೋತಾರೆ. ಆಗೇನಾಗುತ್ತೆ, ಏನು ಸೀವೇಜ್ ಬರ್ತಾ ಇದೆಯಲ್ಲ ಆ ರಾಜಕಾಲುವೆಯಲ್ಲಿ ಅದನ್ನು ತಡೆ ಹಿಡಿದ್ಬಿಟ್ಟು ಕಾರ್ಯಗತ ಬರ್ಬೋದು ಸರ್. ಅದು DPR ಸ್ಟೇಜಲ್ಲಿದೆ. ಅದು ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಹೊರಟೋಯ್ತು. ಅನುದಾನಕ್ಕಿಂತ ಹೆಚ್ಚಾಗಿ 18.5 ಕೋಟಿ ಆಗೋಯ್ತು ಸರ್. ಬಟ್ ನಮ್ಗೆ ಅನುದಾನ ನಮ್ಮ ಕಾರ್ಯಗತಕ್ಕೆ ಬರ್ಬೋದು ಅಂತ ಹೇಳ್ತಾರೆ. ಅಂದಾಜು ಪಬ್ಲಿಕ್ ನೋಡ್ತಾವ್ರೆ ಎಷ್ಟು ದಿವಸ ಒಳಗಡೆ ನಾವು ಕಾರ್ಯಗತಕ್ಕೆ ಬರ್ಬೋದು. ಈಗಾಗಲೇ ನಾನು ಕಮಿಟಿ ಹತ್ರ ಮಾತಾಡಿ DC ಹತ್ರ ಮಾತಾಡಿದ್ದೀನಿ. ನನಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕು. ಇಲ್ಲೇನೋ ಬಂದು ಸುಣ್ಣ ಬಣ್ಣ ಹಾಕ್ಬಿಟ್ಟು ಮತ್ತೆ ಸ್ಮೆಲ್ ಬಂದ್ರೆ ನಾವು ಬದುಕೋಕ್ಕಾಗಲ್ಲ. ಇಲ್ಲ ಈಗ ಪೊಲ್ಯೂಷನ್ ಕೊಡೋರು ಏನು ಲೆಟರ್ ಕೊಡ್ಬೇಕು, ಲೆಟರ್ ಕೊಡಲಿ. ಅವರು ರಿಯಾಲಿಟಿ ಕೊಡಮ್ಮ. ಈಗ ಏನಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಕೊಡಿ. ಈಗ ನಮಗೆ ಶಾಂಪಲ್ಲು ಮಾಡಿಸಿ. ಈಗ ಶಾಂಪಲ್ ಮಾಡಿಸಿ ಇಲ್ಲಿರ್ತಕ್ಕಂಥ ಜನಕ್ಕೆ ಶಾಶ್ವತವಾಗಿಂತ ಪರಿಹಾರ ಬೇಕು ಅದಲ್ಲ. ಸೊ ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ಬೇಕಂತ ನಾನು ಬಂದಿದ್ದೆ. ನಾನೊಬ್ಬರು ಬಂದು ಹೋಗ್ಬಿಟ್ರೆ ಪರಿಹಾರ ಆಗಲ್ಲ. ಇದು ಶಾಶ್ವತವಾಗಿಂತ ಪರಿಹಾರ ಬೇಕು. ಸದ್ಯಕ್ಕೆ ಒಂದು ಕೆಲಸ ಮಾಡಿ, ಈಗ ಒಂದು ನಾಳಿದ್ದ 200 ಮುಟ್ಟು 300 ಮುಟ್ಟೆ ಸುಣ್ಣ ಬಿಡಿಸು. ಅದು ಸದ್ಯದ ಮಟ್ಟಿಗೆ ಸುಣ್ಣ ಬಿಡಿಸು. ಆ DRE ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ರಿಪೋರ್ಟ್ ಮಾಡಬೇಕು. ಏಕೆಂದರೆ ಮೇಯ್ನು ಡ್ರೈನೇಜ್ ಬಸ್ನ ತಡಿಲ್ಲ ಅಂತಂದರೆ ಇದು ಶಾಶ್ವತ ಪರಿಹಾರ ಆಗಲ್ಲ. ಇನ್ನೊಂದು ಸ್ಟ್ರಿಕ್ಟಾಗಿ ಕೋಳಿ ಅಂಗಡಿಗೆಲ್ಲ ನೋಟಿಸ್ ಇಶ್ಯೂ ಮಾಡೋಣ. ಏನೇಳು ಲೆಕ್ಕ ಪಕ್ಕ ಯಾವುದೇ ಕಾರಣಕ್ಕೂ ಗಲೀಜು ತಂದು ಕೆರೆಗೆ ಹಾಕ್ಬಾರ್ದು.
ಕೆಲ ಸುತ್ತಮುತ್ತ ಹಾಕ್ಬಾರ್ದು. ಅದು ಜವಾಬ್ದಾರಿ ನಿಮ್ದು. ಯಾವ ಕೆರೆಗೆ ಹಾಕ್ಬಾರ್ದು, ಯಾವ ಕೆರೆಗೆ ಒಂದು ಸಲ ಹೂಳೆತ್ಬಿಟ್ರೆ ಮತ್ತೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಹೂಳೆತ್ಬಿಟ್ರೆ ಮತ್ತೆ ಪ್ರಾಬ್ಲಮೇ ಬರೋದಿಲ್ಲ. ಅದೀಗಾಗಲೇ ಒಂದು ಸ್ಟ್ರಿಕ್ಟ್ ಆಗಿ ಇದು ಮಾಡಿ. ಈಗ ಎಲ್ಲರಿಗೂ ನೋಟಿಸ್ ಮಾಡಿ. ಖಾಲಿ ಮಾಡಬೇಕದು. ಖಾಲಿ ಆಗಲ್ಲ. ಇಲ್ಲಿ ಗದ್ದೆಗಳಿಲ್ಲ, ಏನೂ ಇಲ್ಲ, ನೀರು ಏನಕ್ಕೂ ಬಳಸಲ್ಲ. ಈಗ ಏನಂದರೆ ಇವು ಪಂಪು ಮುಂದೆ ಯಾವುದನ್ನ ಮೋಟರ್ಸು ಇದು ಹಾಕ್ಬಿಟ್ಟು ನೀರು ಡಂಪ್ ಮಾಡಲೇಬೇಕು. ಸ್ಯಾಂಕ್ಷನ್ ಆಗಿಬಿಡಲಿ, ಆಮೇಲೆ ಖಾಲಿ ಮಾಡಿ. ಸರ್ ತುಂಬಿದಲ್ಲ, ಸುಮ್ಮನೆ ಬಿಟ್ಟರೆ ಹೊಟ್ಟೋಗುತ್ತೆ. ಖಾಲಿ ಮಾಡಬೇಕು. ಹೌದು ಸರ್, ಇವಾಗ ಖಾಲಿ ಮಾಡಿ ಅದನ್ನೇ ಚಿಪ್ಪಣ್ಣ ಕೋಡಿ ಹೊಡೆದ್ಬಿಟ್ಟು ಬರೋಕ್ಕಾಗಲ್ವಾ? ಸರ್ ತುಂಬಿದೆ, ಸರ್ ತುಂಬಿದೆ, ಅಲ್ಲಿ ತುಂಬಿದೆ, ಅಲ್ಲಿ ಅದನ್ನ ಮುಚ್ಚಬೇಕು, ತೆಗಿಬೇಕದು. ದುಡ್ಡೇನು ಖರ್ಚಾಗಲ್ಲ ಅದಕ್ಕೆ. ಹಾಂ, ಒಟ್ನಲ್ಲಿ ಮುಳಬಾಗಿಲು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿರುವ ಶಾಸಕರ ಕಾರ್ಯವೈಖರಿಗೆ ಸಾರ್ವಜನಿಕರಿಂದ ವ್ಯಾಪಕವಾದ ಪ್ರಶಂಸೆ ವ್ಯಕ್ತವಾಗ್ತಿದೆ.